ಹಲೋ ವಿದ್ಯಾರ್ಥಿಗಳೇ, ನಿನ್ನೆ ಕನ್ನಡ ಸಂಧಿ ಸಂಸ್ಕೃತ ಸಂಧಿಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತು ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ತಿಳಿದ ಹಾಗೆ ಕನ್ನಡ ಸಂಧಿಗಳಲ್ಲಿ 3 ಪ್ರಕಾರಗಳು: ಲೋಪ, ಆದೇಶ, ಆಗಮ. ಹಾಗೆ ಸಂಸ್ಕೃತ ಸಂಧಿಯಲ್ಲಿಯೂ ಕೂಡ 4 ಪ್ರಕಾರಗಳು: ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ ಎಂದು. ಈಗ ಸಂಸ್ಕೃತ ವ್ಯಂಜನ ಸಂಧಿಗಳು. ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ 3 ವಿಧಗಳು. ಮೊದಲನೇದು ಜಸ್ತ್ವ ಸಂಧಿ, ಶ್ಚುತ್ವ ಸಂಧಿ, ಹಾಗೆ ಅನುನಾಸಿಕ ಸಂಧಿ ಎಂದು 3 ಪ್ರಕಾರಗಳು ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಇವೆ. ಮೊದಲಿಗೆ ಜಸ್ತ್ವ ಸಂಧಿ. ಜಸ್ತ್ವ ಅಂದರೆ ಏನು? ಸಂಸ್ಕೃತದಲ್ಲಿ ಜ, ಕ, ಡ, ದ, ಬ ಈ 5 ವರ್ಣಗಳು ಆದೇಶಗಳಾಗಿ ಬರುವುದು ಎಂದರ್ಥ. ಜ, ಗ, ಡ, ದ, ಬ ಎನ್ನುವಂಥ 5 ವರ್ಣಗಳು, 5 ವ್ಯಂಜನಾಕ್ಷರಗಳು ಬರುವುದು ಎಂದರ್ಥ. ಇಲ್ಲಿ ನೋಡಿ, ಈ 5 ವರ್ಣಗಳು ಆದೇಶಗಳಾಗಿ ಬರ್ತವೆ. ನೋಡಿ, ಗ, ಜ, ಡ, ದ, ಬ ಈ 5 ಅಕ್ಷರಗಳು ಆದೇಶಗಳಾಗಿ ಬರುವುದು ಎಂದರ್ಥ. ಅದಕ್ಕೆ ಅಂತ ನಾವು ಜಸ್ತ್ವ ಎಂದು ಸಂಸ್ಕೃತದಲ್ಲಿ ಕರೆಯಲಾಗುತ್ತೆ. ಇದರ ವ್ಯಾಖ್ಯೆ: ಜಸ್ತ್ವ ಸಂಧಿ ಎಂದರೇನು? ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ ಪ್ರಾಯಶಃ ಅದೇ ವರ್ಗದ 3ನೇ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ. ಅದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯಲಾಗುತ್ತದೆ. ನೋಡಿ, ಮತ್ತೊಮ್ಮೆ ನೋಡಿ, ಅದನ್ನು ಪೂರ್ವ ಪದದ ಕೊನೆಯಲ್ಲಿರುವಂಥ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ, ಯಾವುದೇ ವರ್ಣ, ಯಾವುದೇ ಅಕ್ಷರ ಪರವಾದರೂ ಕೂಡ ಪ್ರಾಯಶಃ ಅದೇ ವರ್ಗದ. ಅದೇ ವರ್ಗ ಅಂದರೆ ಏನು? ಅದೇ ವರ್ಗ. ಈಗ ವ್ಯಂಜನಾಕ್ಷರಗಳಲ್ಲಿ ಎಷ್ಟು ವರ್ಗಗಳು? 5. ಅವ್ಯಾವು? ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಹಾಗೆ ಪ ವರ್ಗ. ಹೀಗೆ ಯಾವ ವರ್ಗ ಪರವಾದರೂ ಕೂಡ ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಆದೇಶಗಳಾಗಿ ಬರುತ್ತವೆ. ಈಗ ಕಕಾರಕ್ಕೆ ಕ ವರ್ಗದ 3ನೇ ಅಕ್ಷರ ಯಾವುದು? ಕ, ಖ, ಗ. ಕ ವರ್ಗದ 3ನೇ ಅಕ್ಷರ ಗ. ಆಮೇಲೆ ಚ ವರ್ಗದ 3ನೇ ಅಕ್ಷರ ಜ. ಟ ವರ್ಗದ 3ನೇ ಅಕ್ಷರ ಡ. ಆಮೇಲೆ ತ ವರ್ಗದ 3ನೇ ಅಕ್ಷರ ದ. ಪ ವರ್ಗದ 3ನೇ ಅಕ್ಷರ ಮ. ಪ, ಫ, ಬ. ಪ, ಫ, ಬ ಇದು ತ ವರ್ಗದ 3ನೇ ಅಕ್ಷರ. ಹೀಗೆ ಕ, ಚ, ಟ, ತ, ಪಗಳಿಗೆ ಯಾವ ವರ್ಣ ಪರವಾದರೂ, ಯಾವುದೇ ವರ್ಣ ಪರವಾದರೂ, ಯಾವುದೇ ಅಕ್ಷರ ಪರವಾದರೂ ಕೂಡ ಪ್ರಾಯಶಃ ಅದೇ ವರ್ಗದ 3ನೇ ವ್ಯಂಜನಾಕ್ಷರಗಳು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ನೋಡಿ, ಯಾವ ರೀತಿ ಅದೇ ವರ್ಗದ 3ನೇ ಅಕ್ಷರ ವ್ಯಂಜನ ಆಗ್ತದೆ ನೋಡಿ. ಉದಾಹರಣೆ: ವಾಕ್ ಅಧಿಕ ದೇವಿ. ವಾಕ್ ಅಧಿಕ್ ದೇವಿ ಇದನ್ನು ಕೂಡಿಸಿ ಬರೆದಾಗ ಏನಾಗ್ತಾ ಇದೆ? ಇಲ್ಲಿ ನೋಡಿ, ಕ ಇದು ಕವರ್ಗ. ಅದೇ ವರ್ಗದ 3ನೇ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತದೆ. ವಾಕ್ ಅಧಿಕ್ ದೇವಿ, ವಾಕ್ ದೇವಿ. ಅಲ್ಲಿ ಕಕಾರಕ್ಕೆ ಗಕಾರ ಆದೇಶ. ಅಂದಮೇಲೆ ಗ ಏನಿದು? ಕವರ್ಗದ 3ನೇ ವ್ಯಂಜನಾಕ್ಷರ. ಹೀಗೆ ಇಲ್ಲಿ ಯಾವುದೇ ವರ್ಣ ಪರವಾದರೂ, ಇಲ್ಲಿ ಏನು ಪರ ಆಗೈತಿ? ಇಲ್ಲಿ ದ ಎನ್ನುವಂಥ ವರ್ಣ ಪರವಾಗಿದೆ. ಅಂದರೆ ಏನು? ಅದರ ಮುಂದೆ ಬಂದಿದೆ. ಹೀಗೆ ವಾಕ್ ಅಧಿಕ ದೇವಿ, ವಾಕ್ ದೇವಿ ಇದು ಕಕಾರಕ್ಕೆ ಗಕಾರ ಆದೇಶ. ಕವರ್ಗದ 3ನೇ ವ್ಯಂಜನಾಕ್ಷರ ಆದೇಶವಾಗಿ ಬರುತ್ತದೆ. ಆಮೇಲೆ ವಾಕ್ ಅಧಿಕ ದಾನ. ವಾಕ್ ಅಧಿಕ್ ದಾನ. ಇಲ್ಲಿ ಕೂಡ ಕಕಾರದ ಮುಂದೆ ಯಾವ ವರ್ಣ ಪರವಾದರೂ, ಕಕಾರದ ಮುಂದೆ ಪರವಾದಂಥ ಒಂದು ವರ್ಣ ಯಾವುದು? ಅಕ್ಷರ ಯಾವುದು? ದ. ಕಕಾರದ ಮುಂದೆ ಏನು? ದ ಎನ್ನುವಂಥ ವ್ಯಂಜನಾಕ್ಷರ ಆದೇಶವಾಗಿದೆ. ಆಗಲೂ ಕೂಡ ಏನಾಗ್ತಾ ಇದೆ? ಕವರ್ಗದ 3ನೇ ಅಕ್ಷರವೇ ಆದೇಶವಾಗಿ ಬರುತ್ತದೆ. ಅದು ವಾಗ್ದಾನ. ವಾಕ್ ಅಧಿಕ್ ದಾನ, ವಾಗ್ದಾನ. ಅದು ಕೂಡ ಕಕಾರಕ್ಕೆ ಗಕಾರ ಆದೇಶ. ಇನ್ನು
ವಾಕ್ ಅಧಿಕ್ ದೇಶ, ವಾಕ್ ಅಧಿಕ್ ದೇಶ. ಇಲ್ಲಿಯೂ ಕೂಡ ಕಕಾರದ ಮುಂದೆ ಏನು ದ ವ್ಯಂಜನಾಕ್ಷರ ಆದೇಶವಾಗಿ ಬಂದಿದೆ. ಆದರೂ ಕೂಡ ಇಲ್ಲಿ ಏನಾಗ್ತಾ ಇದೆ, ಗಕಾರವು ಆದೇಶವಾಗಿ ಬರುತ್ತದೆ. ಅದೇ ವಾಗ್ದೇಶ. ಇಲ್ಲಿ ಕೂಡ ಕಕಾರಕ್ಕೆ ಗಕಾರ ಆದೇಶ. ಏನು ಚಕಾರಕ್ಕೆ ಜಕಾರ ಆದೇಶವಾಗುವಂಥ ಕೆಲವು ಉದಾಹರಣೆಗಳು ಅತ್ಸ್ ಅಧಿಕ ಅಂತ, ಅತ್ಸ್ ಅಧಿಕ ಅಂತ. ಈಗ ಚವರ್ಗದ ಮೂರನೇ ವ್ಯಂಜನಾಕ್ಷರ ಯಾವುದು? ಚ ವರ್ಗದ ಮೂರನೆಯ ವ್ಯಂಜನಾಕ್ಷರ ಜ. ಇಲ್ಲಿ ಯಾವಾಗ ಚ ಬರ್ತಾ ಇದೆ ಅಲ್ಲೇನು ಬರ್ತಾ ಇದೆ ನಮಗೆ ಆದೇಶವಾಗಿ? ಜ. ಚದ ಮೂರನೇ ವ್ಯಂಜನಾಕ್ಷರ ಜ. ಅತ್ಸ್ ಅಧಿಕ ಅಂತ, ಅಜಂತ. ಇದು ಚಕಾರಕ್ಕೆ ಜಕಾರ ಆದೇಶ. ಚ ಬಂದಾಗ ಅಲ್ಲಿ ಆ ಚಕಾರದ ಮೂರನೇ ವರ್ಣ ಯಾವುದು? ಮೂರನೇ ವ್ಯಂಜನಾಕ್ಷರ ಜಕಾರ. ಹೀಗೆ ಇಲ್ಲಿ ಚಕಾರ ಆದೇಶವಾಗಿ ಬಂದರೆ ಅದರ ಮುಂದೆ ಯಾವಾಗಲೂ ಅದೇ ವರ್ಣದ ಅದೇ ವರ್ಗದ ಜಕಾರವು ಆದೇಶವಾಗಿ ಬರುತ್ತದೆ. ಹೀಗೆ ಬಂದರೆ ಅದು ಜಸ್ವ ಸಂಧಿ. ಇಲ್ಲಿ ನೋಡಿ, ಅತ್ಸ್ ಅಧಿಕ ಆದಿ ಅಜಾದಿ, ಅತ್ಸ್ ಅಧಿಕ ಆದಿ ಅಜಾದಿ. ಇಲ್ಲಿ ಕೂಡ ಚಕಾರಕ್ಕೆ ಜಕಾರ ಆದೇಶ. ಆಮೇಲೆ ಷಟ್ ಅಧಿಕ ಆನನ. ಈಗ ಟವರ್ಗದ, ಟವರ್ಗದ ಮೂರನೇ ವ್ಯಂಜನಾಕ್ಷರ ಡ. ಟ ವರ್ಗದ ಮೂರನೇ ಅಕ್ಷರ ಏನು? ಡ. ಹಾಗಾಗಿ ಏನಾಗಿದೆ? ಷಟ್ ಅಧಿಕ ಆನನ ಷಡಾನನ. ಇಲ್ಲಿ ಕೂಡ ಟಕಾರಕ್ಕೆ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರ ಡ ಆದೇಶವಾಗಿ ಬಂದಿದೆ. ಆಮೇಲೆ ಷಟ್ ಅಧಿಕ ಅಂಗ, ಷಟ್ ಅಧಿಕ ಅಂಗ. ಅಲ್ಲಿಯೂ ಕೂಡ ಅಲ್ಲಿ ಯಾವುದೇ ವರ್ಣ ಪರವಾದರೂ, ಇಲ್ಲಿ ಅ ಎನ್ನುವಂಥ ವರ್ಣ ಪರವಾದರೂ ಕೂಡ ಅಲ್ಲಿ ಏನಾಗ್ತಾ ಇದೆ? ಷಡಂಗ. ಷಟ್ ಅಧಿಕ ಅಂಗ ಷಡಂಗ. ಇಲ್ಲಿಯೂ ಕೂಡ ಟಕಾರಕ್ಕೆ ಡಕಾರ ಆದೇಶ. ಏನು ಇಲ್ಲಿ ಟಕಾರಕ್ಕೆ ಡಕಾರ ಆದೇಶ. ಟಕಾರಕ್ಕೆ ಟಕಾರಕ್ಕೆ ಡಕಾರ. ಷಟ್ ಅಧಿಕ ಆನನ ಷಡಾನನ, ಷಟ್ ಅಧಿಕ ಅಂಗ ಷಡಂಗ. ಹೀಗೆ ಟ ಅದು ವರ್ಗದ ಮೊದಲನೇ ಅಕ್ಷರ, ಡ ಅದು ಅದೇ ವರ್ಗದ ಮೂರನೇ ಅಕ್ಷರ. ಇನ್ನು ಸತ್ ಅಧಿಕ ಉದ್ದೇಶ, ಸತ್ ಅಧಿಕ ಉದ್ದೇಶ. ಈಗ ತ ವರ್ಗದ ಮೂರನೇ ಅಕ್ಷರ ಏನು? ದ. ಅದಕ್ಕಾಗಿ ಸತ್ ಅಧಿಕ ಉದ್ದೇಶ ಸದುದ್ದೇಶ, ಸತ್ ಅಧಿಕ ಉದ್ದೇಶ ಸದುದ್ದೇಶ. ಇನ್ನು ಚಿತ್ ಅಧಿಕ ಆನಂದ, ಚಿತ್. ತವರ್ಗದ ಮೂರನೇ ಅಕ್ಷರ ಏನು? ದ. ಚಿತ್ ಅಧಿಕ ಆನಂದ ಚಿದಾನಂದ. ಇಲ್ಲಿ ತಕಾರಕ್ಕೆ ದಕಾರ ಆದೇಶಗಳಾಗಿ ಬಂದಿವೆ. ಇನ್ನು ಅಪ್ ಅಧಿಕ ಆ ಅಬ್ಜ, ಅಪ್ ಅಧಿಕ ಆ ಅಬ್ಜ. ಇಲ್ಲಿ ಪಕಾರಕ್ಕೆ ಬಕಾರ ಆದೇಶ. ಇನ್ನು ಅಪ್ ಅಧಿಕ ಚ ಅಬ್ಜ, ಅಪ್ ಅಧಿಕ ಚ. ಇಲ್ಲಿ ಪಕಾರದ ಪ ವರ್ಗದ ಮೂರನೇ ವ್ಯಂಜನಾಕ್ಷರ ಬ. ಹಾಗಾಗಿ ಅಪ್ ಅಧಿಕ ಚ ಅಬ್ಜ. ಇಲ್ಲೂ ಕೂಡ ಪಕಾರಕ್ಕೆ ಬಕಾರ ಆದೇಶ. ಹೀಗೆ ಇಲ್ಲಿ ಏನಪ್ಪ ಪೂರ್ವ ಪದದ ಕೊನೆಯಲ್ಲಿರುವಂಥ ಕ ಚ ಟ ಪಗಳಿಗೆ ಇವು ಪೂರ್ವ ಪದದ ಕೊನೆಯ ಅಕ್ಷರಗಳೇನು? ಕ ಚ ತ ಟ ಪ. ಈ ಪೂರ್ವ ಪದದ ಕೊನೆಯಲ್ಲಿರುವಂಥ ಕ ಚ ಟ ತ ಪಗಳಿಗೆ ಕ್ರಮವಾಗಿ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳು ಪರವಾಗುತ್ತವೆ. ಇಲ್ಲಿ ಕ ಚ ಟ ಪ ವ್ಯಂಜನಗಳಿಗೆ ಯಾವ ವರ್ಣ ಪರವಾದರೂ, ಇಲ್ಲಿ ಪೂರ್ವ ಪದದಲ್ಲಿ ಉತ್ತರ ಪದದ ಯಾವುದೇ ವರ್ಣ ಪರವಾದರೂ ಕೂಡ ಕ ಚ ಟ ತ ಪಗಳಿಗೆ ಇಲ್ಲೇನು ಬರ್ತಾ ಇದೆ? ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರ ಆದೇಶಗಳಾಗಿ ಬರುತ್ತವೆ. ಅದಕ್ಕೆ ಜಸ್ತ್ವ ಸಂಧಿ ಎಂದು ಕರೆಯಲಾಗುತ್ತದೆ. ಇನ್ನು ಎರಡನೇದು ಶ್ಚುತ್ವ ಸಂಧಿ. ಶ್ಚುತ್ವ, ಇಲ್ಲಿ ಶ್ಚುತ್ವ ಸಂಧಿ ಸಕಾರ ತವರ್ಗ ಅಕ್ಷರಗಳಿಗೆ ಸ
ಸಕಾರ ತವರ್ಗಾಕ್ಷರಗಳಿಗೆ ಷಕಾರ ಚವರ್ಗಾಕ್ಷರಗಳು ಪರವಾದಾಗ, ಸಕಾರ ತವರ್ಗಾಕ್ಷರಗಳಿಗೆ ಸಕಾರ ಮತ್ತು ತವರ್ಗಾಕ್ಷರಗಳಿಗೆ ಷಕಾರ ಚವರ್ಗಾಕ್ಷರಗಳು ಪರವಾದಾಗ ಸಕಾರಕ್ಕೆ ಷಕಾರವು, ಸಕಾರಕ್ಕೆ ಏನು ಬರ್ತಾ ಇದೆ ಷಕಾರವು. ಆಮೇಲೆ ತವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ. ತ ವರ್ಗಕ್ಕೆ ಚ ವರ್ಗವು, ತವರ್ಗಕ್ಕೆ ಚ ವರ್ಗವು ಆದೇಶಗಳಾಗಿ ಬರುತ್ತವೆ. ಅದಕ್ಕೆ ನಾವು ಶ್ಚುತ್ವ ಸಂಧಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ಉದಾಹರಣೆ ನೋಡಿ, ಪಯಸ್ ಅಧಿಕ ಶಯನ, ಪಯಶಯನ, ಪಯಸ್ ಅಧಿಕ ಶಯನ, ಅದು ಪಯಶಯನ. ಇಲ್ಲಿ ಸಕಾರಕ್ಕೆ ಶಕಾರ ಆದೇಶ, ಸಕಾರಕ್ಕೆ ಏನಾಗಿದೆ ಶೋಭಂತ ಇಲ್ಲಿ ಷಕಾರ ಆದೇಶ. ಆಮೇಲೆ ಯಶಸ್ ಅಧಿಕ ಚಂದ್ರಿಕೆ, ಯಶಸ್ ಅಧಿಕ ಚಂದ್ರಿಕೆ, ಯಶಸ್ ಚಂದ್ರಿಕೆ. ಇಲ್ಲಿ ಕೂಡ ಏನಪ್ಪ ಸಕಾರಕ್ಕೆ ಶಕಾರ ಆದೇಶ, ಸಕಾರಕ್ಕೆ ಶಕಾರ ಆದೇಶವಾಗಿ ಬಂದಿದೆ. ಇನ್ನು ಸತ್ ಅಧಿಕ ಚಿತ್ರ, ಸತ್ ಅಧಿಕ ಚಿತ್ರ, ಇಲ್ಲಿ ತಕಾರಕ್ಕೆ ಚಕಾರ ಆದೇಶ. ಯಾವಾಗ ನೋಡಿ ಶಕಾರಕ್ಕೆ ಇಲ್ಲಿ ತವರ್ಗಕ್ಕೆ ಚ ವರ್ಗವು, ತವರ್ಗಿದ್ದಾಗಲ್ಲಿ ಚ ವರ್ಗವು ಆದೇಶಗಳಾಗಿ ಬರ್ತವೆ. ಅದೇ ಸತ್ ಅಧಿಕ ಚಿತ್ರ ಸಚ್ಚಿತ್ರ, ಇಲ್ಲಿ ತಕಾರಕ್ಕೆ ಏನು ಬಂತು ಚಕಾರ. ಆಮೇಲೆ ಬೃಹತ್ ಅಧಿಕ ಚಿತ್ರ ಬೃಹತ್ ಚಿತ್ರ, ಬೃಹತ್ ಅಧಿಕ ಚಿತ್ರ ಬೃಹತ್ ಚಿತ್ರ. ಈಗ ಜಗಜ್ಯೋತಿ, ಜಗಜ್ಯೋತಿ ಇದನ್ನ ಹೇಗೆ ಬಿಡಿಸ್ಬೋದು, ಜಗತ್ ಅಧಿಕ ಜ್ಯೋತಿ ಜಗಜ್ಯೋತಿ. ಅಲ್ಲಿ ಕೂಡ ಏನಿತ್ತು ಚಕಾರ ಆದೇಶ, ಅಲ್ಲಿ ಕೂಡ ಜಗತ್ ಅಧಿಕ ಜ್ಯೋತಿ ಜಗಜ್ಯೋತಿ ಅದಲ್ಲ, ಅದು ಕೂಡ ಚಕಾರಕ್ಕೆ ಚವರ್ಗದ ಅಕ್ಷರಗಳು ಆದೇಶವಾಗಿ ಬರುತ್ತವೆ. ಏನು ಮೂರನೇದು ಅನುನಾಸಿಕ ಸಂಧಿ. ಈಗ ಅನುನಾಸಿಕ, ನಾಸಿಕ ಅಂದರೆ ಏನು ಮೂಗು, ಅನುನಾಸಿಕಗಳು ಅಂದರೆ ಏನಪ್ಪ ಮೂಗಿನಿಂದ ಉಚ್ಚರಿಸಲ್ಪಡುವಂಥ ವರ್ಗದ ಪ್ರತಿಯೊಂದು ಅಕ್ಷರಕ್ಕೆ ಅನುನಾಸಿಕ ಎಂದು ಕರೆಯುತ್ತೇವೆ. ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವರ್ಣಗಳಿಗೆ ಅನುನಾಸಿಕಗಳೆಂದು ಕರೆಯುತ್ತೇವೆ. ಅವಾಗ ಹೇಳಿ ಪ್ರತಿಯೊಂದು ವರ್ಗದ 5ನೆಯ ಅಕ್ಷರ ಕ ಚ ಟ ತ ಪ, ಈ 5 ವರ್ಗದ ಕೊನೆಯ ಅಕ್ಷರಗಳು ङ ಯ ನ ನ ಮ, ಈ 5 ವರ್ಣಗಳು, ಈ 5 ವ್ಯಂಜನಾಕ್ಷರಗಳೇನು ಅನುನಾಸಿಕ ಅಕ್ಷರಗಳು, ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು. ಇಲ್ಲಿ ಅನುನಾಸಿಕ ಸಂಧಿ. ವರ್ಗ ಪ್ರಥಮ ಅಕ್ಷರಗಳಿಗೆ ಯಾವ ವರ್ಣ ಪರವಾದರೂ ಅವುಗಳಿಗೆ ಅಂದರೆ ಕ ಚ ಟ ತ ಪ ವ್ಯಂಜನಗಳಿಗೆ ಕ್ರಮವಾಗಿ ङ ಯ ನ ನ ಮ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ. ಇಲ್ಲಿ ವರ್ಗ ಪ್ರಥಮ ವರ್ಣಗಳಿಗೆ ವರ್ಗ ಪ್ರಥಮ ವರ್ಣಗಳು. ಈಗ ವರ್ಗಗಳೆಷ್ಟು, ಈಗ ವ್ಯಂಜನಾಕ್ಷರಗಳಲ್ಲಿ ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ವರ್ಗೀಯ ವ್ಯಂಜನದಲ್ಲಿ ಎಷ್ಟು 5 ವರ್ಗಗಳು. ಮೊದಲನೇ ವರ್ಗ ಕ ವರ್ಗ, ಎರಡನೇದು ಚ ವರ್ಗ, ಮೂರನೇದು ಟ ವರ್ಗ, 4 ತವರ್ಗ, 5ನೇದು ಯಾವುದು ಪ ವರ್ಗ. ಹೀಗೆ ವರ್ಗ ಪ್ರಥಮ ವರ್ಣಗಳಿಗೆ ವರ್ಗ ಪ್ರಥಮ ವರ್ಣಗಳಿಗೆ ವರ್ಗದ ಪ್ರಥಮ ವರ್ಣಗಳಿಗೆ ಯಾವ ಅನುನಾಸಿಕಗಳು ಪರವಾದರೂ, ಯಾವುದೇ ಅನುನಾಸಿಕ ಪರವಾದರೂ ಕೂಡ ಅವುಗಳಿಗೆ ಏನಾಗ್ತದೆ ವ್ಯಂಜನಾಕ್ಷರಗಳಿಗೆ ಕ್ರಮವಾಗಿ ङ ಯ ನ ನ ಮ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ. ಇಲ್ಲಿ ನೋಡಿ, ಪ್ರಥಮ ವರ್ಗಗಳಿಗೆ ಯಾವ ಅನುನಾಸಿಕ ಪರವಾದರೂ, ಯಾವುದೇ ಅನುನಾಸಿಕ ಪರವಾದರೂ ಕೂಡ ಅಲ್ಲೇನಾಗ್ತಾ ಇದೆ ಕ್ರಮವಾಗಿ ङ ಯ ನ ನ ಮ ಈ ವ್ಯಂಜನಗಳು ಆದೇಶಗಳಾಗಿ ಬರುತ್ತವೆ. ಇದಕ್ಕೆ ಅನುನಾಸಿಕ ಸಂಧಿ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಉದಾಹರಣೆ ನೋಡಿ, ದಿಕ್ ಅಧಿಕ್ ನಾಗ ದಿಂಗ್ ನಾಗ, ದಿಕ್ ಅಧಿಕ್ ನಾಗ ದಿಂಗ್ ನಾಗ. ಇಲ್ಲಿ ದಿಕ್, ಇಲ್ಲಿ ಕಕಾರಕ್ಕೆ ಏನಾಗಿದೆ, ಇಲ್ಲಿ
ನ ನ ಕೂಡ ಏನು? ನ ಕೂಡ ಅನುನಾಸಿಕ ಅಕ್ಷರ. ಇಲ್ಲಿ ಕ ಚ ಟ ತ ಪ ವ್ಯಂಜನಗಳಿಗೆ ಯಾವುದೇ ಅನುನಾಸಿಕ ಅಕ್ಷರ ಪರವಾದರೂ ಇಲ್ಲಿ ನ ಎನ್ನುವಂಥ ಅನುನಾಸಿಕ ಅಕ್ಷರ ಪರವಾಗಿದೆ. ಆದರೂ ಕೂಡ ಅಲ್ಲೇನಾಯ್ತು? ಇಲ್ಲಿ ದಿಂಗ್ ನಾಗ ಂಗ ಕವರ್ಗದ ಕೊನೆ ಅಕ್ಷರ ಯಾವುದು? ಂಗ. ಕ ವರ್ಗದ ಕೊನೆ ಅಕ್ಷರ ಂಗ. ಂಗ ಬರಬೇಕು ಅಥವಾ ಬರುತ್ತದೆ. ಇಲ್ಲಿ ನೋಡಿ, ಕಕಾರಕ್ಕೆ ಯಾವ ಅನುನಾಸಿಕ ಅಕ್ಷರ ಪರವಾದ ಯಾವುದೇ ಅನುನಾಸಿಕ ಬರ್ಬೋದು. ಂಗ ಬರ್ಬೋದು, ಯ ಬರ್ಬೋದು, ನ ನ ಮ ಯಾವುದೇ ಬಂದರೂ ಕೂಡ ಇಲ್ಲಿ ಯಾವ ಅನುನಾಸಿಕ ಅಕ್ಷರ ಇದೆ ಅದರ 5ನೇ ಅಕ್ಷರ ಬರುತ್ತದೆ. ಅದಕ್ಕಾಗಿ ಇಲ್ಲಿ ದಿಕ್ ಅಧಿಕ ನಾಗ ದಿಂಗ್ ನಾಗ. ಏನು? ಷಟ್ ಅಧಿಕ ಮಾಸ, ಷಟ್ ಅಧಿಕ ಮಾಸ, ಷಟ್ ಅಧಿಕ ಮಾಸ. ಈಗ ಟವರ್ಗದ ಕೊನೆಯ ಅಕ್ಷರ, ಟವರ್ಗದ ಕೊನೆಯ ಅಕ್ಷರ ಯಾವುದು? ಟ ಠ ಡ ಢ ನ. ಟವರ್ಗದ ಕೊನೆಯ ಅನುನಾಸಿಕ ನ. ಷಟ್ ಅಧಿಕ ಮಾ, ಮಾ ಕೂಡ ಮ ಕೂಡ ಏನದು? ಇದು ಕೂಡ ಒಂದು ಅನುನಾಸಿಕ. ಇಲ್ಲಿ ಟದ ಮುಂದೆ ಯಾವುದೇ ಅನುನಾಸಿಕ ಪರವಾದರೂ ಕೂಡ ಅಲ್ಲಿ ಏನಾಗ್ತಾ ಇದೆ? ಷಾಣ್ಮಾಸ ಎಂದು ನ ವ್ಯಂಜನ ಅನುನಾಸಿಕವು ಪರವಾಗುತ್ತದೆ. ಹೀಗೆ ಷಟ್ ಅಧಿಕ ಮಾಸ, ಷಣ್ಮಾಸ. ಇನ್ನು ಚಿತ್ ಅಧಿಕ ಮಯ, ಚಿತ್ ಅಧಿಕ ಮಯ. ನೋಡಿ, ಚಿತ್ ಅಂದಮೇಲೆ ಅಲ್ಲಿ ನಾವೇನು ತಿಳ್ಕೊಳ್ಬೇಕು? ತ ಯಾವಾಗ ಬಂದಿದೆ? ತ ಬಂದಮೇಲೆ ಅಲ್ಲಿ ಏನು ಬರಬೇಕಾಗ್ತಾ ಇದೆ? ನ. ತ ಬಂದಾಗ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ತ ಬಂದಿತ್ತು, ಆದರೆ ಬಂದದ್ದೇ ಆದರೆ ಅಲ್ಲಿ ಅದನ್ನು ಕೂಡಿಸಿ ಬರೆದಾಗ ನ ಎನ್ನುವಂಥ ವ್ಯಂಜನಾಕ್ಷರ ಬಂದೇ ಬರುತ್ತದೆ. ಹಾಗಾಗಿ ಚಿತ್ ಅಧಿಕ ಮಯ ಚಿನ್ಮಯ. ಅದೇ ರೀತಿ ಚಿತ್ ಅಧಿಕ ಮೂಲ ಚಿನ್ಮೂಲ, ಚಿತ್ ಅಧಿಕ ಮೂಲ ಚಿನ್ಮೂಲ. ಇನ್ನು ಸತ್ ಅಧಿಕ ಮಣಿ ಸನ್ಮಣಿ, ಸತ್ ಅಧಿಕ ಮಣಿ ಸನ್ಮಣಿ. ಸತ್ ಅಧಿಕ ಮಣಿ ಸನ್ಮಣಿ. ಅದೇ ಕೂಡ ತನ್ಮಯ, ತತ್ ಅಧಿಕ ಮಯ ತನ್ಮಯ. ಹೀಗೆ ಇಲ್ಲಿ ಪ್ರಥಮ ವರ್ಗಗಳಿಗೆ, ವರ್ಗ ಪ್ರಥಮ ಅಕ್ಷರಗಳಿಗೆ ಯಾವುದೇ ಅನುನಾಸಿಕ ಪರವಾದರೂ ಕೂಡ ಅವುಗಳಿಗೆ, ಅಂದರೆ ಕ ಚ ಟ ತ ಪಗಳಿಗೆ ವ್ಯಂಜನಗಳಿಗೆ ಕ್ರಮವಾಗಿ ಂಗ ಯ ನ ಮ ಈ ಅನುನಾಸಿಕಗಳು ಆದೇಶಗಳಾಗಿ ಬಂದರೆ ಅದಕ್ಕೆ ನಾವು ಅನುನಾಸಿಕ ಸಂಧಿ ಎಂದು ಕರೆಯುತ್ತೇವೆ. ಹೀಗೆ ಸಂಸ್ಕೃತ ವ್ಯಂಜನ ಸಂಧಿಯಲ್ಲಿರುವಂಥ ಈ 3 ವಿಧಗಳು ಜಸ್ತ್ವ, ಶುತ್ವ ಹಾಗೂ ಅನುನಾಸಿಕ ಸಂಧಿ. ಅಂದರೆ ಒಟ್ಟಿಗೆ ಸಂಧಿಗಳೆಷ್ಟು? ಕನ್ನಡ ಸಂಧಿಗಳು 3, ಸಂಸ್ಕೃತ ಸಂಧಿಗಳು 4, ಆಮೇಲೆ ಸಂಸ್ಕೃತ ವ್ಯಂಜನ ಸಂಧಿಗಳು 3. ಒಟ್ಟಿಗೆ 10 ಸಂಧಿಗಳಿವೆ. ಆ 10 ಸಂಧಿಗಳನ್ನು ನೀವು ಅವುಗಳ ವ್ಯಾಖ್ಯೆ ಹಾಗೂ ಪ್ರತಿಯೊಂದಕ್ಕೆ 5 ಉದಾಹರಣೆಗಳನ್ನು ಬರೆಯಬೇಕು. ಮೊದಲಿಗೆ ಆ 10 ಸಂಧಿಗಳ ವ್ಯಾಖ್ಯೆ ಅರ್ಥವನ್ನು ಕಂಠಪಾಠ ಮಾಡಬೇಕು. ಯಾವಾಗ ಅವುಗಳನ್ನು ಕಂಠಪಾಠ ಮಾಡ್ತೇವೆ, ಯಾವಾಗ ಅವುಗಳನ್ನು ಅರ್ಥಪೂರ್ಣವಾಗಿ ತಿಳಿದುಕೊಳ್ಳುತ್ತೇವೆ, ಆಗ ಮಾತ್ರ ನಾವೇನು ಆ ಸಂಧಿ ಪದಗಳನ್ನು ಬಿಡಿಸಿ ಅದು ಯಾವ ಸಂಧಿ ಎಂಬುದನ್ನು ಗುರುತಿಸಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ಆ ಸಂಧಿಯ ವ್ಯಾಖ್ಯೆಯನ್ನು ಅದನ್ನು ಕಂಠಪಾಠ ಮಾಡಿ ಅರ್ಥೈಸಿಕೊಳ್ಳಬೇಕು. ಆಗ ಮಾತ್ರ ನಾವು ಸಂಧಿಯನ್ನು ಬಿಡಿಸುವುದು, ಸಂಧಿಯ ಹೆಸರನ್ನು ಹೇಳುವುದು ಸಾಧ್ಯವಾಗುತ್ತದೆ.